ರಿಲ್ಯಾಕ್ಸ್ ಅಮ್ಮ. ಏ ಲೋಫರ್, ಡ್ರಿಂಕ್ಸ್ ಜೊತೆ ಐಸ್ ಕ್ಯೂಬ್ ತರಬೇಕು ಅಂತ ಗೊತ್ತಿಲ್ವೇನೋ? ಹೋಗ ಐಸ್ ಕ್ಯೂಬ್ ತಗೊಂಬರೋ. ಬಾಸ್ಟೆಡ್. ಐಸ್ ಬೇಕಾ ನಿನ್ಗೆ? ಇದೇ ಐಸಲ್ಲಿ ನಿನ್ಗೆ ಅಭಿಷೇಕ ಮಾಡ್ತೀನಿ. ಹಲೋ ಪೊಲೀಸ್. ಏನ್ ಮಾಡ್ತಿದ್ದೀರಾ ನೀವು? ರೀ ರಾಮಯ್ಯ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡು ಅಂತ ಹೇಳಿದ್ದೆ, ಮಾಡಿದ್ರೇನ್ರಿ? ಆಗ್ಲೇ ಮಾಡ್ದೆ ಬುದ್ಧಿ, ಇನ್ನೇನ್ ಬಂದ್ಬಿಡ್ತಾರೆ. ಆ ಐಸಾಕ್ ದುಡ್ಡು ತಂದು ಕೊಟ್ನೇನ್ರಿ? ಕೊಟ್ರು. ಜೋಸಫ್ ಅವರು ತಂದು ಕೊಟ್ರು. ನೀವು ಸರಿಯಾಗಿ ವಸೂಲಿ ಮಾಡ್ಬೇಕ್ರಿ, ಇಲ್ದೆ ಹೋದ್ರೆ. ಯಜಮಾನ್ರಿ, ಆ ಅಮ್ಮ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ರೇನೋ? ಕರಿಯೋ ಕರಿಯೋ. ನಮಸ್ಕಾರ ಅಮ್ಮ, ಅಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬಾಮ್ಮ, ಬಾಬಾ ಕೂತ್ಕೋ. ನೀನಿವತ್ತು ನಮ್ಮ ಮನೆಗೆ ಬಂದದ್ದು ಒಳ್ಳೆ ಮಿಂಚು ಬಂದಾಗ ಆಯ್ತು ನೋಡು. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇವ್ರು ಯಾರಿಗೂ ಕಮ್ಮಿ ಇಲ್ಲಮ್ಮ. ನೀನು ಆ ರೌಡಿ ಜೊತೆ ನೀನು ಹೋರಾಡಿದ ವಿಷಯ ಕೇಳಿ ನನಗಂತೂ ಮೈ ಜುಮ್ಮಂದು ಹೋಯ್ತು. ನಿನ್ನಂತ ಹೆಣ್ಣು ನಮ್ಮ ದೇಶದ ಕಣ್ಣಮ್ಮ. ನನ್ನ ಮಗನ ಕೊಲ್ಲೋಕ್ ಬಂದ ಆ ರೌಡಿಗೆ 2 ವರ್ಷ ಸಜಾ ವಿಧಿಸೋ ಹಾಗೆ ಮಾಡಿದ ನ್ಯಾಯ ದೇವತೆ ನೀನು. ನಿನಗೆ ನಾವು ಯಾವ ರೀತಿ ಸನ್ಮಾನ ಮಾಡಿದ್ರು ಕಮ್ಮಿನೇ ಅಮ್ಮ. ಡ್ಯಾಡಿ, ನೋಡು, ಇದು ನಮ್ಮ ನೆನಪಾಗಿ ಸದಾ ನಿನ್ನ ಕೈ ಬೆರಳಲ್ಲಿರ್ಲಿ. ಈ ಕೈ ಇರೋದು ಅಲಂಕಾರಕ್ಕಲ್ಲ, ಕಾನೂನ ರಕ್ಷಣೆ ಮಾಡೋಕೆ. ಅಂದ್ರೆ ಇದು ಲಂಚ ಅಂತಲೇ? ಲಂಚ ಅಲ್ಲಮ್ಮ, ಮೆಚ್ಚುಗೆ. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿ ಕೊಡ್ತಿರೋ ಉಡುಗೊರೆ. ನನ್ನ ಬಗ್ಗೆ ನಿಮಗೆ ನಿಜವಾಗ್ಲೂ ಮೆಚ್ಚುಗೆ ಇದ್ರೆ ನಿಮ್ಮ ಮಗನ ವಿಷಯದಲ್ಲಿ ಎಚ್ಚರಿಕೆ ಎಂದಿರಿ. ಯಾಕೆ? ಕಾರಣ ಏನು ಇಲ್ಲದೆ ಅವನು ನಿಮ್ಮ ಮಗನ ಕೊಲೆ ಮಾಡೋಕ್ ಬರ್ಲಿಲ್ಲ. ಸೂರ್ಯನ ಕೇಳಿದ್ರೆ ಕಾರಣ ಹೇಳಿಲ್ಲ, ನಿಮ್ ಮಗನ ಹೇಳಿಲ್ಲ. ಐ ವಾಂಟ್ ಟು ನೋ ದ ರೀಸನ್. ಹುಚ್ಚನಾಗಿ ಕಚ್ಚೋಕೆ, ಹುಚ್ಚಿಡಿದಿರೋ ಇನ್ನೊಬ್ಬನ ಮೇಲೆ ಬೀಳೋಕೆ ಕಾರಣ ಗೊತ್ತಿರುತ್ತಾ? ಇಬ್ರಲ್ಲಿ ಯಾರು ಹುಚ್ಚರು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಮಾತಾಡಿ. ನೀವ್ ಹಿರಿಯರು, ಉನ್ನತ ಸ್ಥಾನದಲ್ಲಿರೋರು, ಹೇಳ್ ಕಳ್ಸಿದಿರಿ ಅಂತ ಬಂದೆ. ನಮಸ್ಕಾರ. ಕೋದಂಡ್ರಾಯ್ರೆ, ಇವಳು ಕಿತ್ತೂರು ಚೆನ್ನಮ್ಮನೂ ಅಲ್ಲ, ಝಾನ್ಸಿ ರಾಣಿನೂ ಅಲ್ಲ, ಡೇಂಜರ್ ರಾಣಿ. ಆವತ್ತ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಏನೋ ಒಂಥರ ಇದ್ಲು. ಇವತ್ತು ಈ ಸೀರೆಯಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾಳಪ್ಪ. ಝಾಡ್ಸ್ ಒದ್ದು ಬಿಡ್ತೀನಿ ನೋಡು. ಮುದ್ದಾಗಿ ಕಾಣ್ತಾಳೆ, ಮುದ್ದಾಗಿ. ಅವಳು ಚಪ್ಪಲಿ ಹೊಡೆದಂಗೆ ಕ್ಯಾಕಲ್ ಸೂಗದ್ ಬಿಟ್ಟು ಹೋದ್ಲಲ್ಲ. ನಾಚಿಕೆ ಆಗ್ಲಿಲ್ವೇ ನಾನು ನಿನ್ಗೆ? ನಿಂತ್ಕೊಂಡು ಕೇಳಿಸ್ಕೊತಾ ಇದೆಯಲ್ಲ. ಲೇ ಬೇಕುಪ್ಪ, ಮನುಷ್ಯರಿಗೆ ಯಾವಾಗಲೂ ಕ್ಯಾರೆಕ್ಟರ್ ಇರ್ಬೇಕು. ಅವಳ ಕ್ಯಾರೆಕ್ಟರು. ಓ, ನಿನ್ ಕ್ಯಾರೆಕ್ಟರ್ ಸರಿಯಾಗಿದ್ರೆ ತಾನೇ ನನ್ ಕ್ಯಾರೆಕ್ಟರ್ ಸರಿಯಾಗಿರೋದು. ಎದ್ದು ಒದ್ದು ಬಿಡ್ತೀನಿ ನೋಡು. ಬೇಕು ಬಂತಂದು ಅವ್ರನ್ನಾಗ ಬೈತೀರಾ ಸ್ವಾಮಿ? ಇಂಥವ್ರ ಅಲ್ಲೂರ ಮುಂದಕ್ಕೆ ದೊಡ್ಡ ಪೊಲಿಟಿಷಿಯನ್ ಆಗೋದು. ಸುಮ್ನೆ ತಂಗಿನ ಅಣ್ಣ ಅಣ್ಣ ಅಂತಿದ್ದೋಳು ಅನ್ಯಾಯ ತುತ್ತಿ ಸಿಕ್ಕಿ ಅಣ್ಣನ್ನೇ ಮರೆತುಬಿಟ್ಟು ಶಾಶ್ವತ ಮಲ್ಕೊಬಿಟ್ಟಿದ್ದಾಳೆ. ಸೂರ್ಯ,
ನಿನ್ನ ಮನಸ್ಸಿನಲ್ಲೊಂದು ಇಂಥ ದುರಂತದ ಕತೆ ಅಡಗಿದೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ದುಃಖನ ಸಂಕಟನ ಎದೆಯಲ್ಲಿ ಅದ್ಮಿಟ್ಕೊಂಡ್ರೇನೆ ನೋವು ಹೆಚ್ಚಾಗೋದು. ಮನಸ್ ಬಿಚ್ಚಿ ಮಾತಾಡ್ಬಿಡು, ಆಗ ಹಗರ ಆಗತ್ತೆ. ಸಂತೋಷನ ಹಂಚ್ಕೋಬಹುದು, ನೋವು ಕಷ್ಟ ನಮ್ಮಲ್ಲೇ ಇರಬೇಕು. ಅದೆಷ್ಟು ದಿನ? ಈಗ ನಾನಿದ್ದೀನಿ, ನನ್ನ ಹತ್ರ ಧಾರಾಳವಾಗಿ ಹೇಳು ಸೂರ್ಯ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ತಬ್ಲಿಗಳಾಗ್ಬಿಟ್ವಿ. ನಮ್ಮವರೆಲ್ಲ ನಮ್ಮನ್ನು ದೂರ ತಳ್ಬಿಟ್ರು. ಒಬ್ಬ ತೂಟಕ್ಕೂ ಕಷ್ಟ ಆಗಿ ಶಾಲೆ ಬಿಟ್ಟೆ. ಇದ್ದ ಹಳ್ಳಿನೂ ಬಿಟ್ಟು ಗಂಗನ್ ಕರ್ಕೊಂಡು ಪಟ್ನಕ್ಕೆ ಸೇರ್ಬಿಟ್ಟೆ. ನನಗೆ ಅವಳು, ಅವಳಿಗೆ ನಾನು, ಬೇರೆ ಯಾರೂ ಇಲ್ಲ. ಯಾವಾಗ್ಲೂ ನನ್ನ ಕಣ್ಣಿಗೆ ಚಿಕ್ಕ ಮಗು ಥರನೇ ಕಾಣಿಸ್ತಾ ಇದ್ಲು. ಅವಳನ್ನ ದೊಡ್ಡ ಡಾಕ್ಟ್ರು ಮಾಡಬೇಕು ಅಂತ ನಾನು ಕೂಲಿ ಮಾಡಿದೆ, ಗಾಡಿ ಎಳ್ದೆ, ಕಷ್ಟಪಟ್ಟೆ. ಅದರಲ್ಲಿ ಪಡ್ತಿದ್ದ ಕಷ್ಟ ಎಲ್ಲ ತುಂಬಾ ಆನಂದವಾಗಿಯೇ ಇತ್ತು. ಒಂದು ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಗೂಂಡ ಗೂಂಡ ಅಲ್ಲ, ಗಂಡ ಅಂತ ತಿಳ್ಕೊ. ಹತ್ರ ಬರ್ಬೇಡ, ಹೊಟ್ಟೋಗೋ, ಹತ್ರ ಬರ್ಬೇಡ. ಗಂಗಾ, 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 ಗಂಗಾ. ತಂಗಿ ಸಾವು ನನ್ನ ಹುಚ್ಚನ್ನು ಮಾಡ್ತು. ಸೇಡಿನ ಜ್ವಾಲೆ ಬದುಕಿನ ಶಾಂತಿನ ಸುಟ್ಟು ಭಸ್ಮ ಮಾಡ್ತು. ನನ್ನ ತಂಗಿ ಬಾಳ್ನ ಹೊಸ್ಕ ಹಾಕಿದ ರಾಕ್ಷಸನ್ ಕೊಂದ್ರೇನೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಅವನಿಗೋಸ್ಕರ ಹುಚ್ಚನಾಗಲ್ದೆ ಅಕಸ್ಮಾತ್ ಅವ್ನು ನನ್ನ ಕಣ್ಣಿಗೆ ಬಿದ್ದ. ಅವನ್ ತೀರ್ಸೇ ಬಿಡ್ಬೇಕು ಅನ್ನೋಷ್ಟ್ರಲ್ಲಿ ನೀನ್ ಅಡ್ಡ ಬಂದು ಅವನ್ನ ಉಳಿಸ್ಬಿಟ್ಟೆ. ಏನೋ ನಿನ್ ತಂಗಿನ ನನ್ನ ಮಗ ವಯಸ್ಸು ನಮ್ಮಲ್ನ ಕೆಡಿಸ್ಬಿಟ್ಟ ಅಂತೇಳಿ ನನ್ನ ಮೇಲೆ ರಿವೆನ್ಸ್ ತಗೊಳಕ್ ಬಂದಿದ್ಯಾ? ನೋಡೋ, ಇವಾಗ ನಿನ್ ಕಣ್ಣೆದ್ರಿಗೇನೆ ನನ್ನ ಮಗ ಒಂದು ಹುಡುಗಿನ ರೇಪ್ ಮಾಡ್ತಾನೆ. ಅದೇನ್ ಮಾಡ್ತೀಯ ಮಾಡ್ಕೊ. ಲೇ ಕಲ್ಯಾಣ್, ಬಿಡು
ಬಾಸ್ ಏನ್ ಬಾಸ್ ಇದು ಅನ್ಯಾಯ? ಕಲ್ಯಾಣ್ ಅಯ್ಯೋ ಕಲ್ಯಾಣ್ ಅನ್ಸೂಯ ಸೂರ್ಯ, ಎಂಥ ಕೆಲಸ ಮಾಡ್ಬಿಟ್ಟೆ. ನೀನು ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಕೊನೆಗೂ ನೀನು ಕೊಲೆಗಾರನೇ ಆಗ್ಬಿಟ್ಟೆ. ನನ್ನ ಕನಸನ್ನೆಲ್ಲ ಭಗ್ನ ಮಾಡ್ಬಿಟ್ಟೆ. ಸೂರ್ಯ, ಕಾನೂನಿಗೆ ತಲೆ ಬಾಗಲೇಬೇಕು. ಆದರೂ ಈ ದುಷ್ಟಕೂಟನ ಧ್ವಂಸ ಮಾಡೋದಕ್ಕೆ ನಿನ್ನ ಸಹಕಾರ ನೀಡಿದ್ಯಾ. ಆದ್ದರಿಂದ ಕಾನೂನು ನಿನ್ನ ಬಗ್ಗೆ ಉದಾರವಾಗಿರುತ್ತೆ ಅಂತ ನಾನು ಆಶಿಸ್ತೇನೆ. ಕಂಕಣ ತೊಡಬೇಕಾದ ಕೈ ಕೋಳ ತೊಡಬೇಕಾಯ್ತಲ್ಲ.